ಕಷ್ಟಪಟ್ಟಿಲ್ಲಮ್ಮ ಇನ್ನ ಹೋಗ್ಬೇಕು ನೋಡಿ, ಬಾವಿ ಥರ ಇದೆ. ಇದು ಊರಿಂದ ಆಚೆ ಇದೆ ರೋಡು. ರಾಹುಲ್ಕೊಂಡಾಗೆ ಹೋಗೋ ರೋಡು ಏನು ಅಷ್ಟೊಂದು ಏನು ಚೆನ್ನಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಫುಲ್ಲು ಒಂಥರ ಕಲ್ಲಿನ ರೋಡ್ ಥರ ಇದೆ. ರಾವಲಕೊಂಡ ಬಂದಿದ್ದೀವಿ. ಒಂದನೇ ತಾರೀಕು ಒಳಗೆ ಮಠ ಸೇರ್ಬೇಕಿದೆ. ಏನೋ ಪರಮಾತ್ಮ ಎಲ್ಲ ಅವ್ರದ್ದೇ, ಏನು ಕಷ್ಟಪಟ್ಟಿಲ್ಲಮ್ಮ ಇನ್ನ ಒಳ್ಳೇದಾಗ್ತಾ ಇದೆ. ಹಾಗೆ ಹೋಗೋವರೆಗೂ ಹಾಗೆ ಆರಾಮಾಗಿರ್ಬೇಕು ಸಾಕು. ಓಹೋ, ಇನ್ನು ಆ ಕಡೆ ಹೋಗ್ಬೇಕಾ? ಮುಂದೆ ಹೋಗಬೇಕು. ಅಲ್ಲಿ ದೇವಸ್ಥಾನ ಇದೆ. ಮುಂದೆ ಇನ್ನು ಈ ಕಡೆ ಗೋಶಾಲೆ ಇದೆ ನೋಡಿ. ಇದು ಗೋಶಾಲೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಂಥ ಜಾಗ ಇದೆ. ಈಗ ನಾವು ರಾವಲಕೊಂಡದಲ್ಲಿದ್ದೀವಿ. ರಾವಲಕೊಂಡ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ, ಯಾಕಂದರೆ ನಾವಿವಾಗ ಆಂಧ್ರದಲ್ಲಿರೋದು. ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಬರೆದಂತಹ ಜಾಗ. ಬನ್ನಿ ಯಾವ ಥರ ಇದೆ ಅಂತ ನೋಡ್ಕೊಬರೋಣ. ನೋಡಿ, ಎಲ್ಲ ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿದೆ. ನೋಡಿ, ಇದೆ ಕಾಲಜ್ಞಾನ ಬರೆದಂತಹ ಜಾಗ. ಫುಲ್ ಕೆಳಗಡೆ ಹೋಗಬೇಕು. ಇಲ್ಲಿಂದ 14 ಕ್ಷೇತ್ರಗಳಿಗೆ ಅಂದರೆ ಕೆಳಗಡೆ ಗುಹೆ ಇದೆ ಅಂತೆ ದಾರಿ. ಇಲ್ಲಿ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ತೊಗೋಬೇಕು. ಇದ್ರ ಕೆಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ಬನ್ನಿ ಹೋಗಿ ನೋಡ್ಕೊಬರೋಣ ಯಾವ ಥರ ಇದೆ ಅಂತ. ಇಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನನ ಬರೆದಿದ್ದು. ಹುಷಾರಾಗಿ ಹೋಗ್ಬೇಕು. ನೋಡಿ, ಬಾವಿ ಥರ ಇದೆ. ನೋಡಿ ಎಂಥ ಜಾಗಕ್ಕೆ ಬಂದು ಅವರು ಬರೆದಿದ್ದಾರೆ ಅಂತ. ಇಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನನ ಬರೆದಿರೋದು. ನೋಡಿ ಎಂಥ ಜಾಗದಲ್ಲಿ ಬಂದು ಅವರು ಕಾಲಜ್ಞಾನನ ಬರೆದಿದ್ದಾರೆ ಅಂತ. ನೋಡಿ, ಇದೇ ಮರ, ಆಲದ ಮರ ಇದೆ. ಇದ್ರ ಬೇರು ಎಲ್ಲಿದೆ ಅಂತಲೇ ಗೊತ್ತಿಲ್ಲವಂತೆ, ಆ ಥರ ಇದೆ. ಇದು ಎಲ್ಲಿದೆ ಬೇರು ಅನ್ನೋದು ಇನ್ನೂ ಹುಡ್ಕೋಕ್ಕಾಗಿಲ್ಲ. ಬನ್ನಿ. ತುಂಬ ಈ ಥರ ಜಾಗ ಯಾರು ನೋಡೇ ಇರಲ್ಲ, ಆ ಥರ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ತಲೆ ಎತ್ತಕ್ಕೂ ಆಗೋದಿಲ್ಲ, ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು. ನೋಡಿ ಯಾವ ಥರ ಇದೆ ಜಾಗ. ತಲೆ ಎತ್ತಕ್ಕೆ ಆಗಲ್ಲ. ಎಂಥ ಜಾಗದಲ್ಲಿ ಬಂದು, ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಇದು ಎಲ್ಲ
ಪುಣ್ಯಕ್ಷೇತ್ರಗಳಿಗೂ ದಾರಿ ಇದೆ ಇಲ್ಲಿಂದ. ಇಲ್ಲಿ ನೋಡಿ ಮಹಾನಂದಿಗೆ, ನೋಡಿ ಹಿಂಗೋದ್ರೆ ಮಹಾನಂದಿಗೆ ದಾರಿ. ಓಕೆ ನೋಡಿ, ನೋಡಿ ಇಲ್ಲಿಂದ 14 ಕ್ಷೇತ್ರಕ್ಕೆ ಹೋಗ್ಬೋದಂತೆ. ಯಾಗಂಟಿಗೂ ಇಲ್ಲಿಂದನೇ ಹೋಗ್ಬೋದು. ಹಾಗೆ ಇಲ್ಲಿಂದ 14 ಕ್ಷೇತ್ರಕ್ಕೆ ದಾರಿ ಇದೆ ಅಂತೆ. ನೋಡಿ ಗುಹೆ ಯಾವ ಥರ ಇದೆ ಅಂತ ನೋಡಿ. ಇಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕುತ್ಕೊಂಡು ಕಾಲಜ್ಞಾನನ ಬರೆದಿದ್ದು ನೋಡಿ. ಎಂಥ ಜಾಗದಲ್ಲಿ ಕುತ್ಕೊಂಡು ಬರ್ತಿದ್ದಾರೆ, ಬನ್ನಿ ನೋಡ್ಕೊಬರೋಣ. ನೋಡಿ ನೋಡಿ ಇಲ್ಲೇ ಕುತ್ಕೊಂಡು, ಇಲ್ಲಿ ಕುತ್ಕೊಂಡು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನನ ಬರೆದಿದ್ದಾರೆ. ನೋಡಿ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಊರಲ್ಲಿ ಹಸು ಕಾಯೋ ಕೆಲಸ ಮಾಡ್ತಾ ಇರ್ತಾರೆ. ಅವರು ಹಸುಗಳನ್ನ ಪ್ರತಿದಿನ ಮೇಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂದು ಕಾಲಜ್ಞಾನನ ಬರೀತಾ ಇರ್ತಾರೆ. ಆಗ ಊರಿನವರು ಆ ಹಸು ಮಾಲೀಕರು ಯಾರಿರ್ತಾರೆ ಅವ್ರಿಗೆ ಹೇಳ್ತಾರೆ, ಇವರು ಹಸುನ ಬಿಟ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಆಗ ಹಸು ಕೊಟ್ಟಿರೋ ಅಂದರೆ ಹಸುವಿನ ಮಾಲೀಕರು ಈ ಗುಹೆನಲ್ಲಿ ಬಂದು ನೋಡಿದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ ಕಾಲಜ್ಞಾನನ ಬರಿತಾ ಇರ್ತಾರೆ. ಅದೇ ಅವರ ಒಂದು ಮೂರ್ತಿನ ಯಾರೋ ಹೆಂಗ್ಸಿದ್ದಾರೆ, ಆ ಮೂರ್ತಿ ಅಲ್ಲಿ ನೋಡೋ ಥರ ಆ ವಿಗ್ರಹನ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ಸ್ವಾಮಿವಾರು ಉಪಯೋಗಿಸಿನ ಕೊಳಮು, ಅಂದರೆ ಸ್ವಾಮಿವಾರು ಇಲ್ಲೇ ಅವರು ಬಂದು ಈ ಕೊಳನ ಉಪಯೋಗಿಸ್ತಾ ಇದ್ದಿದ್ದು. ನೋಡಿ ನೀರು ಎಷ್ಟು ಚೆನ್ನಾಗಿದೆ, ಆಹಾ ಆಹಾ ಎಷ್ಟು ಚೆನ್ನಾಗಿದೆ ನೀರು. ಈ ನೀರು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಆಚೆ ನೋಡಿದ್ರೆ ಎಷ್ಟು ಬಿಸಿಲಿದೆ ಅಂದರೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ 365 ದಿವಸ ನೀರು ಇದ್ದೇ ಇರುತ್ತೆ. ನೋಡಿ ಇದನ್ನು ನೋಡಿ, ಇಲ್ಲಿ ನೋಡಿ ಇದು ಶ್ರೀಶೈಲಕ್ಕೆ, ಇಲ್ಲಿ ನೋಡಿ ಇದು ನೋಡಿ ಶ್ರೀಶೈಲಕ್ಕೆ ಇದು ದಾರಿ, ಶ್ರೀಶೈಲಕ್ಕೆ ಇದು ದಾರಿ. ಈ ಥರ ಜಾಗ ಎಲ್ಲಾದ್ರೂ ನೋಡಿದ್ದೀರಾ ನೀವು ಹೇಳಿ? ಈ ಥರ ಜಾಗ ನೋಡಿದ್ದೀರಾ? ನೋಡಿ ಎಲ್ಲೋದ್ರೂ ಗುಹೆ ಇದೆ, ಎಲ್ಲೋದ್ರೂ ಗುಹೆ ಇದೆ. ನೋಡಿ ನೀರು ಎಲ್ಲಿಂದ ಬರುತ್ತೆ ಅಂತಾನೆ ಗೊತ್ತಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಉಪಯೋಗಿಸ್ತಾ ಇದ್ದಂಥ ಕೊಳ ಇದು.